ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲ, ಆಯುರ್ವೇದಿಕ್ ಸೆಕ್ಸುಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಶುಗರು ಮತ್ತು ಸೆಕ್ಸ್ ಈ ವಿಷಯ ಬಗ್ಗೆ ಆಲ್ರೆಡಿ ನಾನು ದೀರ್ಘವಾಗಿ ಮಾತಾಡಿದ್ದೀನಿ. ಅದರಲ್ಲಿನೇ ಒಂದು ಡಯಾಬಿಟಿಸ್ ಪೇಷಂಟ್ನಲ್ಲಿ ಮತ್ತೊಂದು ಕಂಪ್ಲೇಂಟ್ ಏನಂದರೆ, ಒಂದು ನನಗೆ ನಿಮುರಿಕೆ ಕರೆಕ್ಟಾಗಿ ಆಗ್ತಾ ಇಲ್ಲ, ಎರಡನೇದು ಪಾದನಲ್ಲಿ ಉರಿ ಇದೆ, ಮೀನು ಕಣ್ಣಲ್ಲಿ ನೋವಿದೆ. ಪಾದ ಉರಿ ತುಂಬ ಜಾಸ್ತಿ ಇರುತ್ತೆ ಸರ್, ರಾತ್ರಿ ತುಂಬ ಹಿಂಸೆ, ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ, ಏನಾದರೂ ಔಷಧಿ ತಾವು ಸಜೆಸ್ಟ್ ಮಾಡ್ತೀರಾ ಅಂತ ನಮ್ಮ ಒಬ್ಬರು ವೀಕ್ಷಕರು ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಏನಿದೆ, ಪಾದ ಉರಿದೆಯಲ್ಲ, ಅದಕ್ಕೆ ಸಿಂಪ್ಟಮ್ ಏನಂದರೆ ಡಯಾಬಿಟಿಕ್ ನ್ಯೂರೋಪೆಥಿ ಅಂತೀವಿ. ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಶುಗರ್ನಲ್ಲಿ ಅಥವಾ ಪ್ರೀ ಡಯಾಬಿಟಿಸ್ ಸ್ಟೇಜ್ನಲ್ಲಿ ಶುಗರ್ನಲ್ಲಿ ಏನಾಗುತ್ತೆ, ನರದ ಮುಖಗಳು, ಎಡ್ಜಸ್ಗಳು ಅದರಲ್ಲಿ ಊತ ಬಂದಿದಿರುತ್ತೆ. ಅದರದಿಂದ ಪಾದನಲ್ಲಿ ಉರಿ, ಮೀನ್ ಕಂಡನಲ್ಲಿ ನೋವು, ಸುಸ್ತು ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಸೊ ಇದಕ್ಕೆ ರಿವರ್ಸ್ ಮಾಡಬೇಕು ಅಥವಾ ಇದಕ್ಕೆ ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟು 90 ಮಿನಿಟ್ಸ್ ಹೆವಿ ಎಕ್ಸಸೈಸ್ ಮಾಡ್ಕೊಳ್ಳಿ. ಎರಡನೇದು ರಾತ್ರಿ ಟೈಮಲ್ಲಿ ಮಲ್ಕೊಳ್ಳಿ. ಮೂರನೇದು ಫುಡ್ ಬ್ಯಾಲೆನ್ಸ್ ತೊಗೊಳ್ಳಿ. ನಾಲ್ಕನೇದು ತಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳಿ. ಐದನೇದು ಆದಷ್ಟು ತಮ್ಮ ಫುಡ್ದಿಂದ ಹುಳಿ ಅಂಶ, ಖಾರ ಅಂಶ, ಮಸಾಲೆ ಅಂಶ ಕಡಿಮೆ ಮಾಡಿ. ಆರನೇದು ವಾರಕ್ಕೊಂದ್ಸರಿ ರೆಗ್ಯುಲರ್ ಆಗಿ ಬಾಡಿನ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಐದನೇದು ಏನಿದೆ, ಆದಷ್ಟು ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡಿಬಿಟ್ಟು ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂಬತ್ತನೇದು ಏನಂದರೆ, ನಿಮಗೆ ಸ್ವಲ್ಪ ಔಷಧಿ ಹೇಳ್ಕೊಡ್ತೀನಿ. ಅದು ಯೂಶಲಿ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಸಿಗುತ್ತೆ. ಬಟ್ ಇದು ಏನಂದರೆ, ತಾವು ನಿಯರೆಸ್ಟ್ ಆಯುರ್ವೇದಿಕ್ ಫಿಸಿಷಿಯನು ಅಥವಾ ಅವ್ರು ತಮ್ಮ ಸಲಹೆ ತೊಗೊಂಡ್ಬಿಟ್ಟು, ಅವ್ರದ್ದು ಸಲಹೆ ತೊಗೊಂಡ್ಬಿಟ್ಟು ಅದು ಔಷಧಿ ತೊಗೊಳ್ಳಿ. ಅದು ಏನಂದರೆ, ಎಲ್ಲ ಕಡೆ ಮಹಾಮಂಜಿಷ್ಠಾದಿ ಕಷಾಯ ಅಂತ ಸಿಗುತ್ತೆ ಆಯುರ್ವೇದಿಕ್ ಸ್ಟೋರ್ನಲ್ಲಿ. ಈ ಮಂಜಿಷ್ಠಾದಿ ಕಷಾಯ ತಾವು ಏನು ಮಾಡಬೇಕಂದ್ರೆ, ದಿನ ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಲೈಟಾಗಿ 1 ಗ್ಲಾಸ್ ಉಗುರು ಬೆಚ್ಚ ನೀರಿನಲ್ಲಿ ಹತ್ತೆ ಮೇಲೆ ಬೆಳಗ್ಗೆ, ಹತ್ತೆ ಮೇಲೆ ರಾತ್ರಿ ಕುಡಿಬೇಕು. ಸೊ ಈ ಮಹಾಮಂಜಿಷ್ಠಾದಿ ಕಷಾಯ ಏನಿದೆಯಲ್ಲ, ಇದು ಸ್ಲೋಲಿ ನಿಮ್ಮ ಪಾದನಲ್ಲಿ ಏನು ಉರಿ ಇದೆ ಆ ಉರಿನ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈ ಪ್ರಯೋಗ ಮಾಡಿ, ಇದರ ಜೊತೆಗೆ ಒಂದು ಒಳ್ಳೆ ಬ್ಯಾಲೆನ್ಸ್ ಡೈಟು, ಒಳ್ಳೆ ವ್ಯಾಯಾಮ, ಒಳ್ಳೆ ನಿದ್ರೆ ಮಾಡಿ. ಪಾದ ಉರಿಗೆ ಎಷ್ಟು ಸಫಿಷಿಯೆಂಟ್ ಇದೆ. ಇನ್ನು ಅಡ್ವಾನ್ಸ್ ಸ್ಟೇಟ್ನಲ್ಲಿ ಪಾದ ಉರಿ ತುಂಬಾ ಜಾಸ್ತಿ ಇದೆ ಅಂದರೆ, ಅಥವಾ ಕಂಡು ನೋವು ಅಥವಾ ಮಸಲ್ ಕ್ರ್ಯಾಂಪ್ಸ್ ತುಂಬಾ ಜಾಸ್ತಿ ಅಂದರೆ, ಇದರ ಜೊತೆಗೆ ಸ್ವಲ್ಪ ಬೇರೆ ಚೀರೆ ಬಿಲ್ವಾದಿ ಕಷಾಯ ಮತ್ತು ವೈಷ್ಣವರ ಚೂರ್ಣ ಅಂತ ಅದು ಕೊಡ್ತೀವಿ. ಬಟ್ ಅದು ಆ್ಯಕ್ಚುಲಿ ವಿತೌಟ್ ಕನ್ಸಲ್ಟೇಷನ್ ಹೇಳೋದು ತಪ್ಪು. ಯಾಕಂದರೆ ಡೋಸೇಜು ಮತ್ತು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸ್ವಲ್ಪ ಅವೆರಡು ಚೂರು ಸ್ಟ್ರಾಂಗ್ ಔಷಧಿ, ಅದು ಒಂದು ಡಾಕ್ಟರ್ ಸಲಹೆ ಪ್ರಕಾರನೇ ತೊಗೋಬೇಕು. ಮಹಾಮಂಜಿಷ್ಠಾದಿ ಕಷಾಯ ಯೂಶ್ವಲಿ ಯಾರು ಬೇಕಾದ್ರೆ ತೊಗೋಬೋದು, 18 ವರ್ಷದಿಂದ 70 ವರ್ಷದವರೆಗೆ, ವಿತೌಟ್ ಎನಿ ಸೈಡ್ ಎಫೆಕ್ಟ್. ಸೊ ಪಾದ ಉರಿ ಆಗ್ತಾ ಇದೆ ಅಂದರೆ ಇಷ್ಟು ಮಾಡಿ, ಆಯಿಲ್ ಮಸಾಜ್ ಮಾಡಿ. ಪಾದಕ್ಕೆ ಏನಿದೆ, ಸ್ವಲ್ಪ ಕೊಬ್ಬರಿ ಎಣ್ಣೆನೋ, ಹರಳೆ ಎಣ್ಣೆನೋ ಅಥವಾ ತಿಲ ತೈಲ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಒಂದು ಬಕೆಟ್ನಲ್ಲಿ ಒಂಥರ ಸ್ವೇದನ ಅದು ಮಾಡ್ತಾ ಇರಿ. ಒಂದು 5 ನಿಮಿಷ 10 ನಿಮಿಷ ಕಾಲಿಟ್ಬಿಟ್ಟು. ಮತ್ತೊಂದು ಪೇಷಂಟ್ನಲ್ಲಿ ನಾನು ಬಹಳ ಅಬ್ಸರ್ವ್ ಏನು ಮಾಡಿದೆ ಅಂದರೆ, ಮ್ಯಾಗ್ನೀಷಿಯಂ ಅಂತ ಅಂಶ ಇದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದನೂ ಇದು ಮೀನು ಕಂಡು ನೋವುಗಳು ಮತ್ತು ಪಾದ ಉರಿಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ತಾವು ಏನು ಮಾಡಬೇಕಂದ್ರೆ, ಇಪ್ಸಮ್ ಸಾಲ್ಟ್ ಅಂತ ಮೆಗ್ನೀಷಿಯಂ ಪೌಡರ್ ಸಿಗುತ್ತೆ. ಅದು ಆನ್ಲೈನಲ್ಲಿನೂ ಅವೈಲೇಬಲ್ ಇದೆ, ಅಥವಾ ಎಲ್ಲ ಕಡೆ ಹಳ್ಳಿ ಊರಿನಲ್ಲಿ ಸಿಗಲ್ಲ, ಬಟ್ ಸಿಟಿ ಕಡೆ ಮೆಡಿಕಲ್ನಲ್ಲಿ ಎಲ್ಲ ಸಿಗುತ್ತೆ. 1 kg ಅರ್ಧ kg ಅದು ಪ್ಯಾಕೆಟ್ ಸಿಗುತ್ತೆ, ಎಪ್ಸಮ್ ಸಾಲ್ಟ್ ಅಂತ. ಅದು ಸಾಲ್ಟ್ ಏನು ಮಾಡಬೇಕು, ವಾರಕ್ಕೆ ಒಂದು ಸತಿನೋ ಅಥವಾ 15 ದಿವ್ಸಕ್ಕೆ ಒಂದು ಸತಿನೋ ಒಂದು ಬಕೆಟ್ನಲ್ಲಿ ಉಗುರು ಬೆಚ್ಚ ನೀರು ತೊಗೋಬೇಕು. ಲೈಟಾಗಿ ಬಿಸಿ ಇರಬೇಕು ನೀರು. ಅದರಲ್ಲಿ ಒಂದು 2 ಚಮಚ ಅಥವಾ 3 ಚಮಚ ಇದು ಸಾಲ್ಟ್ ಹಾಕಿ, ಒಂದು 25-30 ಗ್ರಾಮ್ ಹಾಕಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಅದು ಕಾಲೇನಿದೆಯಲ್ಲ ಆ ಉಪ್ಪಿನ ನೀರಿನಲ್ಲಿ ಒಳಗಡೆ ಡಿಪ್ ಮಾಡಿ. ಉಪ್ಪು ಅಂದರೆ ಅದು ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಾಲ್ಟ್ ಇದೆ. ಅದು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಅಮೆಝಾನ್ನಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅಥವಾ ನಾರ್ಮಲ್ ಮೆಡಿಕಲ್ನಲ್ಲಿ ಕೂಡ ನಿಮಗೆ ಕೊಡ್ತಾರೆ. ಎಪ್ಸಮ್ ಸಾಲ್ಟ್ ಅಂತ ಹೇಳಬೇಕು ಅದಕ್ಕೆ. ಸೊ ಈ ಮ್ಯಾಗ್ನೀಷಿಯಂ ಬಾಡಿನಲ್ಲಿ ರಿಪ್ಲೇಸ್ ಆಗುತ್ತೆ. ಇದು ಮ್ಯಾಗ್ನೀಷಿಯಂ ಓರಲಿನೂ ತೊಗೋಬೋದು. ಓರಲಿ ಬೇರೆ ಮೆಡಿಸಿನ್ ಇದೆ, ಓರಲ್ ತೊಗೊಳಕ್ಕಿಂತ ಇದು ಇಂಟ್ರಾಡರ್ಮಲ್, ಅಂದರೆ ಜಸ್ಟ್ ಆ ನೀರಿನ ಕಾಂಟ್ಯಾಕ್ಟ್ನಲ್ಲಿ ಬಂದ್ರೇ ನಿಮ್ಮ ಪಾದದ ಚರ್ಮ, ನಿಮ್ಮ ಕಾಲಿನ ಚರ್ಮ ಅದನ್ನು ಅಬ್ಸರ್ವ್ ಮಾಡೋದೆ. ಇವತ್ತು ನಾಳೆ ಎಷ್ಟೋ ಮ್ಯಾಗ್ನೀಷಿಯಂ ಸ್ಯಾನಿಟೈಸರ್ ಕೂಡ ಬರ್ತಾ ಇದೆ, ಬಟ್ ಅವೆಲ್ಲ ಬೇಡ. ಇದು ತುಂಬ ಬೆಸ್ಟು. ನಾನು ಎಷ್ಟೋ ಪೇಷಂಟ್ನಲ್ಲಿ ಇದು ಜಸ್ಟ್ ಸಜೆಸ್ಟ್ ಮಾಡಿದ್ದೀನಿ ಪಾದ ಉರಿಗೆ, ಪಾದ ನೋವಿಗೆ. ಅವ್ರು ಹೇಳ್ತಾರೆ, ಸರ್ ಡಾಕ್ಟ್ರೇ ನೀವು ಹೇಳಿದ್ದೀರಾ, ನಾವು ರಾತ್ರಿ ಜಸ್ಟ್ ಟಿ ವಿ ನೋಡುವಾಗ ಅಥವಾ ಯಾವುದೋ ಒಂದು ಮೂವಿ ನೋಡುವಾಗ ಒಂದು ಹಾಫ್ ಆನ್ ಅವರ್ ಹೀಗೆ ಕಾಲು ಇಟ್ಕೊಂಡು ಕೂತಿದೆ, ರಾತ್ರಿ ಎಷ್ಟೋ ವರ್ಷ ಆದಮೇಲೆ ಅಷ್ಟು ಡೀಪ್ ನನಗೆ ಸ್ಲೀಪ್ ಬಂದಿದೆ ಅಂತ. ಸೊ ಇಪ್ಸಮ್ ಸಾಲ್ಟ್ನ ತಾವು ಪ್ರಯೋಗ ಮಾಡಿ. ಬಟ್ ಪ್ರೊವೈಡೆಡ್ ಏನಂದರೆ, ವಾರಕ್ಕೆ 1 ಸತಿನೋ 2 ಸತಿನೋ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ.
ಮತ್ತು ಈ ಥರ ಇಂಟ್ರೆಸ್ಟಿಂಗ್ ಮಾಹಿತಿ ಬೇಕು, ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.